ಅಪ್ಕಮಿಂಗ್ ವರ್ಷಗಳಲ್ಲಿ ಗ್ರೋಯಿಂಗ್ ಸ್ಟಾಕ್ಸ್ಗಳನ್ನು ಪರ್ಫೆಕ್ಟ್ ಆಗಿ ಪಿಕ್ ಮಾಡಿ ಇಟ್ಕೊಂಡಿದ್ದಾರೆ. ಯೋಚನೆ ಮಾಡಿ 1000 ಪಟ್ಟು ಬೆಳೆದಿದೆ. ನಾನು 1 ಕೋಟಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 20 ಕೋಟಿ ಆದ್ರೂ ಲಾಭ ಬರಬೇಕು. ಇವ್ರ ಪೋರ್ಟ್ಫೋಲಿಯೋದಲ್ಲಿ ಒನ್ ಆಫ್ ದ ಬಿಗ್ ಇನ್ವೆಸ್ಟ್ಮೆಂಟ್ ಎಲ್ಲಿದೆಯೋ ಆ ಒಂದು ಸ್ಟಾಕ್ ನ ಪಿಕ್ ಮಾಡ್ಕೊಂಡ್ರು ಸಾಕಲ್ಲ. ಯಾರ್ಯಾರು ಬಿಗ್ ಇನ್ವೆಸ್ಟರ್ಸ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ. ತುಂಬಾ ಜನ ರಾಕೇಶ್ ಜುಂಜುನ್ವಾಲಾ ಅವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು, ಇವಾಗ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಜೊತೆಗೆ ರಾಧಾಕೃಷ್ಣ ದಮಾನಿ, ರಮೇಶ್ ದಮಾನಿ, ಮಧು ಕೇಲಾ, ವಿಜಯ್ ಕೇಡಿಯಾ, ಈ ದೊಡ್ಡ ಸೂಪರ್ ಸ್ಟಾರ್ಗಳು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಏನಾಗಿದೆ ಅವ್ರ ಪೋರ್ಟ್ಫೋಲಿಯೋ ಪ್ರತಿಯೊಂದು ಚೆಕ್ ಮಾಡೋಣ. ಸೊ ಅದಕ್ಕೆ ಚೆಕ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ಟೂಲ್ಸ್ಗಳನ್ನ ಚೆಕ್ ಮಾಡೋಣ ಬನ್ನಿ. ನಮಸ್ತೆ ಕರ್ನಾಟಕ. ನಮ್ಮ ಭಾರತದ ಅತಿ ದೊಡ್ಡ ಹೂಡಿಕೆದಾರರು ದ ಬಿಗ್ ಇನ್ವೆಸ್ಟರ್ಸ್ ಆಫ್ ಇಂಡಿಯಾ ಯಾವ್ಯಾವ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಬನ್ನಿ. ಸೊ 2 ಟೂಲ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ಟಾಕ್ ಎಡ್ಜ್ ಅಂತ. ಸ್ಟಾಕ್ ಎಡ್ಜ್ ಅಲ್ಲಿ ನಾನು ಜಸ್ಟ್ ಹೋಗಿ ಸ್ಟಾಕ್ ಎಡ್ಜ್ ಅಪ್ಲಿಕೇಶನ್ ಆರ್ ಲ್ಯಾಪ್ಟಾಪಲ್ಲಿ ನಾನು ವೆಬ್ಸೈಟ್ಗೆ ಹೋಗಿ ಜಸ್ಟ್ ಇನ್ವೆಸ್ಟರ್ಸ್ ಅಂತ ಇದೆ. ಆ ಮೇನ್ಲಿ ಇನ್ವೆಸ್ಟರ್ಸ್ ಅಲ್ಲಿ ಹೋಗಿ ಎಷ್ಟೊಂದು ಜನ ಇನ್ವೆಸ್ಟರ್ಸ್ ಇದ್ದಾರೆ. ಅದರಲ್ಲಿ ಇಂಡಿಯಾದಲ್ಲಿ ಟಾಪ್ ಇನ್ವೆಸ್ಟರ್ಸ್ ಬಂದು ರಾಕೇಶ್ ಜುಂಜುನ್ವಾಲಾ, ಆಶೀಶ್ ಧವಾನ್, ಆಶೀಶ್ ಕಚೋಲಿಯಾ, ಅನಿಲ್ ಕುಮಾರ್ ಗೋಯಲ್, ರಾಧಾಕಿಶನ್ ದಮಾನಿ, ವಿಜಯ್ ಕೇಡಿಯಾ, ಅಜಯ್ ಉಪಾಧ್ಯಾಯ, ದಿಲೀಪ್ ಕುಮಾರ್ ಲೇಖಿ, ಪೊರೆಂಜು ಎಲಿಯತ್. ಸೊ ಪೊರೆಂಜು ಎಲಿಯತ್ ಬಂದು ಮೇನ್ಲಿ ಪೆನಿ ಸ್ಟಾಕ್ಸ್ಗೆ ಫೇಮಸ್ ಅವರು. ರಮೇಶ್ ದಮಾನಿ, ಚಂದ್ರಕಾಂತ್ ಸಂಪತ್, ಮಧು ಕೇಲಾ. ಸೊ ಇವ್ರದ್ದೆಲ್ಲರದು ಪೋರ್ಟ್ಫೋಲಿಯೋ ಏನಾಗಿದೆ, ಏನು ನಡೀತಾ ಇದೆ ಅಂತ ಚೆಕ್ ಮಾಡೋಣ. ಪೋರ್ಟ್ಫೋಲಿಯೋದಲ್ಲಿ ಯಾವ ಸ್ಟಾಕ್ಸ್ ಇದೆ ಅಂತಾನು ಚೆಕ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಹೋಗ್ತಾ ಇದ್ದೀನಿ ರಾಕೇಶ್ ಜುಂಜುನ್ವಾಲಾ. ಸೊ ರಾಕೇಶ್ ಜುಂಜುನ್ವಾಲಾ ಪೋರ್ಟ್ಫೋಲಿಯೋ ನಾನು ಚೆಕ್ ಮಾಡ್ತಾ ಇದ್ದೀನಿ. ಜಸ್ಟ್ ವೇಟ್ ಮಾಡಿ. ಸೊ ರಾಕೇಶ್ ಜುಂಜುನ್ವಾಲಾ ಅಂಡ್ ಅಸೋಸಿಯೇಟ್ಸ್ ಪೋರ್ಟ್ಫೋಲಿಯೋ 55,000 ಕೋಟಿ ಬೆಲೆ ಬಾಳ್ತಾ ಇದೆ. ಸೊ ಇವ್ರು ಯಾವ್ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರ ಗ್ರಾಫ್ ನೋಡಿ ಹೇಗಿತ್ತು ಅವ್ರ ನೆಟ್ವರ್ತ್ ಅಂತ. ಸೊ 2018ರಲ್ಲಿ 11,000 ಕೋಟಿ ಇತ್ತು. ಸೊ ಇವಾಗ ಎಷ್ಟಿದೆ ನೆಟ್ವರ್ತ್? 50,000 ಕೋಟಿ ಆಗಿದೆ. ಸೊ ಜಸ್ಟ್ ಯೋಚನೆ ಮಾಡಿ, ಜಸ್ಟ್ 2018ರಲ್ಲಿ 6 ಇಯರ್ಸ್ ಬ್ಯಾಕ್, 6-7 ಇಯರ್ಸ್ ಬ್ಯಾಕ್ 11,000 ಕೋಟಿ ಇದ್ದಿದ್ದು 50,000 ಕೋಟಿ ಆಗಿದೆ. ಸೊ ದಟ್ ಈಸ್ ಅ ಪವರ್ ಆಫ್ ಇನ್ವೆಸ್ಟಿಂಗ್. ಮೇನ್ಲಿ ಅವರು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಸಲ್ಲಿ ಯಾವುದೇದಂದರೆ ಆಪ್ಟೆಕ್. ಮೇಜರ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ಬಂದು ನೀವು ನೋಡಿ ಫೋರ್ಟಿಸ್ ಹೆಲ್ತ್ ಕೇರ್, ಇಂಡಿಯನ್ ಹೋಟೆಲ್ಸ್ ಕಂಪನಿ. ಅಂದರೆ ಜಾಸ್ತಿ ಮೊತ್ತ ಹಾಕಿರೋದು ಎಲ್ಲಿ ಅಂತ ನೋಡ್ತಾ ಇದ್ದೀನಿ. ಟಾಟಾ ಮೋಟರ್ಸ್, ಟೈಟಾನ್, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್, ಮೆಟ್ರೋ ಬ್ರ್ಯಾಂಡ್ಸ್ ಆ್ಯಂಡ್ ಇನ್ವೆಂಚರ್ಸ್ ನಾಲೆಜ್ ಸೊಲ್ಯೂಷನ್ಸ್. ಇದೇ ಅವರ ಮೇಜರ್ ಇನ್ವೆಸ್ಟ್ಮೆಂಟ್. ಸೊ ರಾಕೇಶ್ ಜುಂಜುನ್ವಾಲಾ ಅವ್ರ ಫ್ಯಾಮಿಲಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು 4-5 ಸ್ಟಾಕನ್ನು ನೀವು ಬರ್ಕೋಬೋದು. ಇನ್ವೆಂಚರಸ್ ನಾಲೆಜ್ ಸೊಲ್ಯೂಷನ್ಸ್ 12,000 ಕೋಟಿ, ಮೆಟ್ರೋ ಬ್ರ್ಯಾಂಡ್ಸ್ ಹತ್ರ 2,700 ಕೋಟಿ, ಸ್ಟಾರ್ ಹೆಲ್ತ್ 3,400 ಕೋಟಿ. ಸೊ ಇನ್ನು ಮಿಕ್ಕಿದೆಲ್ಲ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ. ಟೈಟಾನ್ ವೆರಿ ಇಂಪಾರ್ಟೆಂಟ್, ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ದಾರೆ, 13,000 ಕೋಟಿ. ಅಂದರೆ ಅವ್ರು ಇನ್ವೆಸ್ಟ್ ಮಾಡಿದಾಗ ಟೈಟಾನ್ ಐ ಥಿಂಕ್ 5 ರೂಪೀಸ್ ಏನೋ ಇತ್ತು, 3 ರೂಪೀಸ್ ಇತ್ತಂತೆ. 3 ರೂಪೀಸ್ ಇವತ್ತು 3,000 ಆಗಿದೆ. ದಟ್ ಈಸ್ ಅ ಪವರ್ ಆಫ್ ಇನ್ವೆಸ್ಟಿಂಗ್. ಬಟ್ ನಾವೇನು ಮಾಡ್ತೀವಿ, ಒಂದು ಸ್ಟಾಕಲ್ಲಿ 100 ರೂಪಾಯಿಗೆ ಹಾಕಿದ್ರೆ 200 ರೂಪಾಯಿಗೆ ಹೋಗಿದ ತಕ್ಷಣ ಮಾರಿಬಿಡ್ತೀವಿ. ಅದು 10,000ಕ್ಕೆ ಹೋಗುತ್ತೆ ಅಂದರೂ ನಾವು ವೆಯ್ಟ್ ಮಾಡಲ್ಲ. ದಟ್ ಈಸ್ ವೇರ್ ವಿ ಲ್ಯಾಕ್ ಪೇಷನ್ಸ್. ಸೊ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿ ಅದು 200 ರೂಪಾಯಿಗೆ ಹೋಗಿದ ತಕ್ಷಣ ಮಾರಿಬಿಟ್ರೆ ಇನ್ನೇನು ನಾವು ಹೆಂಗೆ ಶ್ರೀಮಂತರಾಗ್ತೀವಿ ನೀವು ಯೋಚನೆ ಮಾಡಿ. ಅದೇ ಇವರು 3 ರೂಪೀಸಲ್ಲಿ ಇನ್ವೆಸ್ಟ್ ಮಾಡಿ 6 ರೂಪೀಸ್ಗೆ ಮಾರಿದಿದ್ರೆ ಇವತ್ತು ರಾಕೇಶ್ ಜುಂಜುನ್ವಾಲಾ ಆಗ್ತಾ ಇರಲಿಲ್ಲ. ಅವರು ನಮ್ಮ ಥರ ನಾರ್ಮಲ್ ಆಗಿರ್ತಾಯಿದ್ರು. ಸೊ ಅವ್ರಿಗಿರೋ ಪೇಷನ್ಸನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಎಷ್ಟು ಪೇಷನ್ಸಿಂದ ಅವರು ಇನ್ವೆಸ್ಟ್ ಮಾಡಿ ವೇಟ್ ಮಾಡಿದ್ದಾರೆ ಯೋಚನೆ ಮಾಡಿ. 3 ರೂಪಾಯಿಂದ 3,000 ರೂಪಾಯಿ ಹೋಗೋವರೆಗೂ ವೇಟ್ ಮಾಡಿದ್ದಾರೆ. ಅಂದರೆ ಯೋಚನೆ ಮಾಡಿ 1000 ಪಟ್ಟು ಬೆಳೆದಿದೆ. ಒಂದು ಮನೆ 1000 ಮನೆ ಆಗೋವರೆಗೂ ಅವರು ವೇಟ್ ಮಾಡಿದ್ದಾರೆ. ಬಟ್ ನಾವು ಹೆಂಗೆ ಯೋಚನೆ ಮಾಡ್ತೀವಿ ರೀಟೇಲರ್ಸು, ಇವತ್ತೇ ಬಾಚ್ಬಿಡೋಣ ಅಂತ ಬರ್ತೀವಿ, ಬರೋದು ಕಳ್ಕೊಂಡು ಹೋಗ್ಬಿಡ್ತೀವಿ. ಸೊ ಅದರಿಂದ ಪೇಷನ್ಸ್ ಯಾರಿಗಿದೆಯೋ ಸ್ಟಾಕ್ ಮಾರ್ಕೆಟ್ಗೆ ವೆಲ್ಕಮ್. ಪೇಷನ್ಸ್ ಇಲ್ಲ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು 1 ರೂಪಾಯಿ ಸಹ ಮಾಡೋಕ್ಕಾಗಲ್ಲ, ಅಷ್ಟು ಡಿಫಿಕಲ್ಟ್ ಇರುತ್ತೆ ಸ್ಟಾಕ್ ಮಾರ್ಕೆಟ್. ನೆಕ್ಸ್ಟ್ ಬೇರೆಯವ್ರ ಪೋರ್ಟ್ಫೋಲಿಯೋ. ನೆಕ್ಸ್ಟ್ ರಾಕೇಶ್ ಜುಂಜುನ್ವಾಲಾ ಪೋರ್ಟ್ಫೋಲಿಯೋ ನೋಡಿದ್ರಿ. ನೆಕ್ಸ್ಟ್ ಇನ್ಯಾರಿದ್ದಾರೆ, ರೇಖಾ ಜುಂಜುನ್ವಾಲಾ, ಮುಖೇಶ್ ಅಗರ್ವಾಲ್, ಆಕಾಶ್ ಬನ್ಸಾಲಿ ಅವ್ರ ಪೋರ್ಟ್ಫೋಲಿಯೋ ನೋಡೋಣ. ಸೊ ಆಕಾಶ್ ಬನ್ಸಾಲಿ ಒನ್ ಆಫ್ ದ ಇನ್ವೆಸ್ಟರ್. ಇವ್ರ ಪೋರ್ಟ್ಫೋಲಿಯೋದಲ್ಲಿ ಮೇಜರ್ಲಿ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಗುಜರಾತ್ ಫ್ಲೋರೋಕೆಮಿಕಲ್ಸ್. ಈಸ್ ಮೇಜರ್ ಇನ್ವೆಸ್ಟ್ಮೆಂಟ್ ಈಸ್ ಗುಜರಾತ್ ಫ್ಲೋರೋಕೆಮಿಕಲ್ಸ್. ಅದು ಬಿಟ್ಟರೆ ಪೇಟಿಎಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಬಟ್ ಈ ಹ್ಯಾಸ್ ಲಾಸ್ಟ್ ಬಿಗ್ ಇನ್ ಪೇಟಿಎಮ್. ಆಂಬರ್ ಎಂಟರ್ಪ್ರೈಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಲಾರೆಸ್ ಲ್ಯಾಬ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಆ್ಯಂಡ್ ವೆಲ್ಸ್ಪನ್ ಕಾರ್ಪೊರೇಷನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಸುದರ್ಶನ್ ಕೆಮಿಕಲ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೋಡಿ ಸುದರ್ಶನ್ ಕೆಮಿಕಲ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ರಾಮಕೃಷ್ಣ ಫೋರೆನ್ಸಿಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಸಿಂಡ್ಲರ್ ಎಲೆಕ್ಟ್ರಿಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ದೀಸ್ ಆರ್ ಈಸ್ ಮೇಜರ್ ಇನ್ವೆಸ್ಟ್ಮೆಂಟ್ಸ್.
ಸೊ ಅವರು ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ಟಾಕ್ಗಳನ್ನು ಪಿಕ್ ಮಾಡಿದ್ದಾರೆ. ಮೇನ್ಲಿ ಮಿಡ್ ಕ್ಯಾಪ್ ಆ್ಯಂಡ್ ಪೆನ್ನಿ ಸ್ಟಾಕ್ ಅಂತ ಹೇಳೋಕ್ಕಾಗಲ್ಲ, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಿದ್ದಾರೆ. ಅಂದರೆ ಅಪ್ಕಮಿಂಗ್ ವರ್ಷಗಳಲ್ಲಿ ಗ್ರೋಯಿಂಗ್ ಸ್ಟಾಕ್ಸ್ಗಳನ್ನು ಪರ್ಫೆಕ್ಟಾಗಿ ಪಿಕ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅವರು ಮೇಜರ್ ಈ ಬಿಗ್ ಇನ್ವೆಸ್ಟರ್ಸ್ಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ನಾನು 1 ಕೋಟಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ಒಂದು 20 ಕೋಟಿ ಆದರೂ ಲಾಭ ಬರಬೇಕು. ದಟ್ ಈಸ್ ದೇರ್ ಥಿಂಕಿಂಗ್. ಬೇಕಾದ್ರೆ ವೇಟ್ ಮಾಡ್ತಾರೆ ಅವರು 10 ವರ್ಷ 20 ವರ್ಷ ವೇಟ್ ಮಾಡ್ತಾರೆ. ಬಟ್ ನಾವು 10 ನಿಮಿಷ ಇಟ್ಕೊಳ್ಳೋಕ್ಕೂ ಪೇಷನ್ಸ್ ಇರಲ್ಲ. ದಟ್ ಈಸ್ ವೇರ್ ವಿ ಲ್ಯಾಕ್ ನಾಲೆಡ್ಜ್ ಆ್ಯಂಡ್ ಪೇಷನ್ಸ್ ಆ್ಯಂಡ್ ಸ್ಟಾಕ್ ಪಿಕ್ ಮಾಡುತ್ತೀವಿ. ತುಂಬ ಜನ ಸ್ಟಾಕ್ ಪಿಕ್ ಮಾಡಿದ್ದೀವಿ. ಎಂತೆಂಥ ಸ್ಟಾಕ್ಸ್ ನಾವು ಪಿಕ್ ಮಾಡ್ತೀವಿ, ನೀವು ಪಿಕ್ ಮಾಡ್ತೀರಾ. ಬಟ್ ಓನ್ಲಿ ಥಿಂಗ್, ಆ ಸ್ಟಾಕನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಇದೆಯಾ? ಇದ್ರೆ ನೀವು ಶ್ರೀಮಂತರಾಗ್ತೀರಾ. ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ ಅಂದರೆ ನಾವು ಶ್ರೀಮಂತರು ಆಗಲ್ಲ. ಸೊ ನೆಕ್ಸ್ಟ್ ಮುಖೇಶ್ ಅಗರ್ವಾಲ್ ಇದ್ದಾರೆ. ಇವ್ರದ್ದು ಪೋರ್ಟ್ಫೋಲಿಯೋ ಚೆಕ್ ಮಾಡೋಣ. ಸೊ ಮುಖೇಶ್ ಅಗರ್ವಾಲ್ ಪೋರ್ಟ್ಫೋಲಿಯೋದಲ್ಲಿ ಮೇಜರ್ಲಿ ಇನ್ವೆಸ್ಟೆಡ್ ಸ್ಟಾಕ್ಸ್ ಅಟ್ಲೀಸ್ಟ್ ಒಂದು 200 ಕೋಟಿ 300 ಕೋಟಿ ಯಾವುದು ಇನ್ವೆಸ್ಟ್ ಮಾಡಿದ್ದಾರೆ. MPS, ನ್ಯೂಲ್ಯಾಂಡ್ ಲ್ಯಾಬೊರೇಟರೀಸ್, ರ್ಯಾಡಿಕೋ ಕೈತಾನ್ ದಟ್ ಈಸ್ ಇಂಟು ಲಿಕ್ಕರ್ ರಿಫೈನಿಂಗ್, ಶಾರದಾ ಎನರ್ಜಿ ಆ್ಯಂಡ್ ಮಿನರಲ್ಸ್. ಮೇಜರ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನೋಡ್ತಾ ಇದ್ದೀನಿ. PTC ಇಂಡಸ್ಟ್ರೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ BSCಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಇವ್ರದಿದೆ. 1000 crores BSC ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಒನ್ ಆಫ್ ದ ಬಿಗ್ ಇನ್ವೆಸ್ಟ್ಮೆಂಟ್ ಎಲ್ಲಿದೆಯೋ ಆ ಒಂದು ಸ್ಟಾಕ್ನ ಪಿಕ್ ಮಾಡಿಕೊಂಡ್ರೂ ಸಾಕಲ್ಲ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಪೋರ್ಟ್ಫೋಲಿಯೋ. ಇವರೆಲ್ಲ ಇಷ್ಟಿಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅಂದರೆ ಸುಮ್ಮನೆ ಆಗಿಲ್ಲ. ಅವರು ಸಹ ತುಂಬ ಅನಾಲಿಸಿಸ್ ಮಾಡೇ ಇನ್ವೆಸ್ಟ್ ಮಾಡಿರ್ತಾರೆ. BSCಯಲ್ಲಿ 1000 crores ಇನ್ವೆಸ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ BSC ಇಸ್ ಒನ್ ಆಫ್ ದ ಪಿಕ್. ಐ ವಿಲ್ ಪಿಕ್ ಫ್ರಮ್ ಈಸ್ ಪೋರ್ಟ್ಫೋಲಿಯೋ. ಜುಂಜುನ್ವಾಲಾ ಅವ್ರದ್ದು ಮೇಜರ್ ಇನ್ವೆಸ್ಟ್ಮೆಂಟ್ ಟೈಟಾನ್ ನಾನು ಪಿಕ್ ಮಾಡಿದೆ. ಆ್ಯಂಡ್ ಮುಕುಲ್ ಅಗರ್ವಾಲ್ BSC, ಆಕಾಶ್ ಬನ್ಸಾಲಿ, ಸುದರ್ಶನ್ ಕೆಮಿಕಲ್ ಪಿಕ್ ಮಾಡಿಕೊಂಡೆ. ಯಾಕಂದರೆ ಮೇಜರ್ ಇನ್ವೆಸ್ಟ್ಮೆಂಟ್ ಇರೋದು ಸುದರ್ಶನ್ ಕೆಮಿಕಲ್ಸಲ್ಲಿದೆ, ಲಾರೆಸ್ ಲ್ಯಾಬ್ಸಲ್ಲಿದೆ, ಆಂಬರ್ ಎಂಟರ್ಪ್ರೈಸಲ್ಲಿದೆ. ಈ 3 ಸ್ಟಾಕ್ ಬೇಕಾದ್ರೆ ನಾನು ಪಿಕ್ ಮಾಡ್ಕೋತೀನಿ. ನೋಡಿ, ಈ ಥರ ಪೋರ್ಟ್ಫೋಲಿಯೋ ಪಿಕ್ ಮಾಡೋದು ಇಷ್ಟು ಸಿಂಪಲ್. ಯಾಕಂದರೆ ಎಲ್ಲರದ್ರಲ್ಲೂ ಒಂದು ಪ್ಲಸ್ಸು ಮೈನಸ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಪೋರ್ಟ್ಫೋಲಿಯೋದಲ್ಲಿ ಪ್ಲಸ್ ಇರೋ ಅಂದರೆ ತುಂಬ ಚೆನ್ನಾಗಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಿಕೊಂಡು ನಾವೇ ಒಂದು ಪೋರ್ಟ್ಫೋಲಿಯೋ ಸಹ ರೆಡಿ ಮಾಡ್ಕೋಬೋದು. ದಿಸ್ ಈಸ್ ನಥಿಂಗ್ ಬಟ್ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಇನ್ಯಾರಿದ್ದಾರೆ ಮೇಜರ್? ಆಶೀಶ್ ಧವಾನ್ 3000 ಕೋಟಿ. ಮಧು ಕೇಲಾ ಅವ್ರದ್ದು ಏನೇನು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ಮಧು ಕೇಲಾ ಆ್ಯಸ್ ಇನ್ವೆಸ್ಟೆಡ್ ಮೇಜರ್ಲಿ ನೋಡೋಣ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ಚಾಯ್ಸ್ ಇಂಟರ್ನ್ಯಾಷನಲಲ್ಲಿ ಮೇಜರ್ಲಿ 1000 crores ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ MK ವೆಂಚರ್ಸ್ ಕ್ಯಾಪಿಟಲಲ್ಲಿ 400 crores ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ವಾರಿ ಎನರ್ಜೀಸಲ್ಲಿ 700 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಈ 3 ಮಧು ಕೇಲಾ ಅವ್ರದ್ದು ಫೇಮಸ್ ಆ್ಯಂಡ್ ಲಾಂಗ್ ಟರ್ಮ್ ಸ್ಟ್ರಾಂಗ್ ಬೆಟ್ಸ್ ಅಂತಲೂ ಹೇಳ್ಬೋದು. ಚಾಯ್ಸ್ ಇಂಟರ್ನ್ಯಾಷನಲ್ ಆ್ಯಂಡ್ MK ವೆಂಚರ್ಸ್. ಇನ್ನು ಮಿಕ್ಕಿರೋದೆಲ್ಲ ಕಡಿಮೆ ದುಡ್ಡು ಹಾಕಿದ್ದಾರೆ, ಬಾಂಬೆ ಡಾಯಿಂಗ್ ಎಲ್ಲ. ನೆಕ್ಸ್ಟ್ ಇನ್ಯಾರಿದ್ದಾರೆ? ಲೆಟ್ಸ್ ಸೇ ಅಜಯ್ ಉಪಾಧ್ಯಾಯ. ಸೊ ಅಜಯ್ ಉಪಾಧ್ಯಾಯ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಸೊ ಮೇನ್ಲಿ ಇವರು ಇನ್ವೆಸ್ಟ್ ಮಾಡಿರೋದು ಎಲ್ಕಾನ್ ಇಂಜಿನಿಯರಿಂಗಲ್ಲಿ ಮೇಜರ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 1000 crores-ಅಲ್ಲಿ 179 ಕೋಟಿ ಇದರಲ್ಲಿ ಇನ್ವೆಸ್ಟೆಡ್ ಆಗಿದೆ. ಆ್ಯಂಡ್ ನವೀನ್ ಫ್ಲೋರೈನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅಜಯ್ ಉಪಾಧ್ಯಾಯ ನವೀನ್ ಫ್ಲೋರೈನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ DCX ಸಿಸ್ಟಮ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದೇ ಇವರು ಮೇಜರ್ ಪಿಕ್ಸ್. ಆ್ಯಂಡ್ ತುಂಬ ಜನಕ್ಕೆ ತುಂಬ ಇಂಟ್ರೆಸ್ಟೆಡ್ ಇರೋದು ವಿಜಯ್ ಕಿಶನ್ ಲಾಲ್ ಕೇಡಿಯಾ. ಸೊ ವಿಜಯ್ ಕೇಡಿಯಾ ಅವ್ರ ಪೋರ್ಟ್ಫೋಲಿಯೋ. ಸೊ ಇವರೊಬ್ಬರು ನಾರ್ಮಲ್ ವ್ಯಕ್ತಿ, ಐ ಥಿಂಕ್ ತುಂಬ ಬಡತನದಿಂದ ಬಂದಿರೋ ವಿಜಯ್ ಕೇಡಿಯಾ. ಅವ್ರ ಪೋರ್ಟ್ಫೋಲಿಯೋ ಹೆಂಗಿದೆ ಅಂತ ನೋಡೋಣ. ಅತುಲ್ ಆಟೋ ಈಸ್ ಮೇಜರ್ ಇನ್ವೆಸ್ಟ್ಮೆಂಟ್. ಅತುಲ್ ಆಟೋ, ಎಲ್ಕಾನ್ ಇಂಜಿನಿಯರಿಂಗ್ ಆ್ಯಂಡ್ ಮಹೇಂದ್ರ ರೆಸಾರ್ಟ್ಸ್, ನ್ಯೂಲ್ಯಾಂಡ್ ಲ್ಯಾಬೊರೇಟರೀಸ್, ವೈಭವ್ ಗ್ಲೋಬಲ್ ಅನ್ನೋ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ತೇಜಸ್ ನೆಟ್ವರ್ಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಸೆರಾದಲ್ಲಿ ಈ ಬಿಕೇಮ್ ಸೂಪರ್ ಸ್ಟಾರ್ ಇನ್ ಸೆರಾ ಕಂಪ್ನಿ. ಇವಾಗ ಅಟ್ ಪ್ರೆಸೆಂಟ್ ತೇಜಸ್ ನೆಟ್ವರ್ಕ್ಸ್ ಆ್ಯಂಡ್ ಜೊತೆಗೆ ಸುದರ್ಶನ್ ಕೆಮಿಕಲ್ಸ್, ವೈಭವ್ ಗ್ಲೋಬಲ್, TAC ಇನ್ಫೋಸೆಕ್ ಈ ಕಂಪ್ನೀಸಲ್ಲಿ ವಿಜಯ್ ಕೇಡಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಥರ ನಾವು ಸ್ಟಾಕ್ಸ್ಗಳನ್ನು ಬಿಗ್ ಇನ್ವೆಸ್ಟರ್ಸು ಯಾವ್ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ಬೋದು ಯೂಸಿಂಗ್ ದಿಸ್ ಸಿಂಪಲ್ ವೆಬ್ಸೈಟ್ ನೋನ್ ಆಸ್ trendline.com. ಸೊ trendline.com ಯೂಸ್ ಮಾಡಿ ಮೋಸ್ಟ್ ಆಫ್ ದ ಫಂಡಮೆಂಟಲ್ ಅನಾಲಿಸಿಸ್ಗಳನ್ನು ನೀವು ಮಾಡ್ಬೋದು. ಐ ಹೋಪ್ ಈ ಇನ್ಫಾರ್ಮೇಷನ್ ತುಂಬ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ಬಿಗ್ ಇನ್ವೆಸ್ಟರ್ಸು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರ ಮೇಜರ್ ಪೋರ್ಟ್ಫೋಲಿಯೋಸ್ ಎಲ್ಲಿದೆ ಅಂತ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್,
ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.